25/6/1975 ಆಗಿನ ಪ್ರಧಾನಮಂತ್ರಿ ಆದಂಥ ಇಂದಿರಾಜಿ ಅವರ ಎಮರ್ಜೆನ್ಸಿ ಘೋಷಣೆ ಮಾಡಿದ್ರು. ಅವಾಗ ನಮ್ಮ ವಯಸ್ಸು ಅಂದಾಜು ಒಂದು 15 ವಯಸ್ಸಿತ್ತು. ನಾವು ವಿದ್ಯಾರ್ಥಿಗಳಿದ್ದು ರೀ, ಹಳ್ಳಿ ಜೀವನ, ಶಾಲೆಗೆ ಹೋಗ್ತಿದ್ವು, ವಿದ್ಯಾರ್ಥಿಗಳಿದ್ದು. ಅವಾಗ ಊರಾಗೆಲ್ಲ ಎಮರ್ಜೆನ್ಸಿ ಘೋಷಣೆ ಆಗೈತಿ ಅಂತ ಹೇಳ್ತಿದ್ರು. ನಾವು ಕೇಳ್ತಿದ್ವಿ ಹಿರಿಯರನ್ನೆಲ್ಲ, ಎಮರ್ಜೆನ್ಸಿ ಘೋಷಣೆ ಅಂದ್ರೆ ಏನ್ರಿ, ಶಾಲಾ ಕಾಲೇಜೆಲ್ಲ ಸುಟ್ಟಿ ಕೊಟ್ಟಿದ್ರು ಏನು ನಾನು. ಅವಾಗ ಭಾರತ ದೇಶದಾಗ ಅಲ್ಲಲ್ಲಿ ಸ್ಟ್ರೈಕ್ಗಳು ಮಾಡ್ತಿದ್ರು, ಮುಷ್ಕರಗಳು ಮಾಡ್ತಿದ್ರು. ಗುಂಪಾಗಿ ಮುಷ್ಕರ ಮಾಡೋದನ್ನ, ಅದನ್ನ ಶಾಂತತೆ, ಸುವ್ಯವಸ್ಥೆ, ದೇಶದ ಹಾನಿ ಆಗಬಾರ್ದು, ಸಾರ್ವಜನಿಕ ಆಸ್ತಿ ಹಾನಿ ಆಗಬಾರ್ದು, ಈ ದೃಷ್ಟಿಯಿಂದ ಕಾನೂನರ ಸುವ್ಯವಸ್ಥೆ ಸಲುವಾಗಿ ಇಂದಿರಾಜಿ ಅವರ ಒಂದು ಘೋಷಣೆ ಮಾಡಿದ್ರು. ಏನಂತಂದ್ರೆ ಎಮರ್ಜೆನ್ಸಿ ಘೋಷಣೆ ಮಾಡಿದ ಕಾರಣ ಅಲ್ಲಲ್ಲಿ ಮಾತಾಡ್ತಿದ್ರು, ಸಿಟಿಗಳ್ದಾಗ ಹೋಗ್ಬೇಡ್ರಿ, ಗುಂಪಾಗಿ ತಿರುಗಾಡಬೇಡ್ರಿ, ಗುಂಪೆಲ್ಲ ತಿರುಗಾಡಕತ್ತಂದ್ರೆ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡಿ ಎಲ್ಲ ಜೈಲುಗಳ ಪ್ಯಾಕ್ ತುಂಬಿದ್ರು ಅವಾಗ. ಅದಕ್ಕೆ ಅದು ಎಮರ್ಜೆನ್ಸಿ ಇಂದಿರಾಜಿ ಅವರ ಎಮರ್ಜೆನ್ಸಿ ಅವ್ರು ಎಮರ್ಜೆನ್ಸಿ ಯಾಕೆ ಮಾಡಿದ್ರು ಅಂತಂದ್ರೆ, ದೇಶದ ರಕ್ಷಣೆ ಸಲುವಾಗಿ ಸಾರ್ವಜನಿಕರ ಆಸ್ತಿ ಹಾಳಾಗಬಾರ್ದು, ಈ ದೃಷ್ಟಿಯಿಂದ ಆದಾಗ ಎಮರ್ಜೆನ್ಸಿ ಮಾಡಿದ್ರು ಅಂತೇಳಿ ನಮ್ಗೆ ಆವಾಗ ಹಿರಿಯರ ಹೇಳ್ತಿದ್ರು. ಅದು ನಾಳೆ ಬರುವಂಥ 25/6/2025 50 ವರ್ಷ ಮುಗಿತದೆ. ಈಗ ನಮ್ಮ ವಯಸ್ಸು 65 ರೀ. ಅಂದ್ರೆ ಈ ವಯಸ್ಸಲ್ಲಿ ಲೆಕ್ಕ ಆದರೆ ಅವಾಗ ನಾವು 15 ವಯಸ್ಸದವ್ರು ಇರ್ಬೋದು. ಆದರೆ ನಮ್ಗೊಂದು ಸ್ವಲ್ಪ ನೆನಪು ಐತ್ರಿ, ಅವಾಗ ಹಿರಿಯರೆಲ್ಲ ಹೇಳ್ತಿದ್ರು. ಅದು ನಾಳೆ ಬರುವ 25/6/2025 50 ವರ್ಷಗಳು ಆದವು ಅಂತೇಳಿ ತಮ್ಮ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು, ಚಿಕ್ಕೋಡಿ.